ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದಂತಹ ಪ್ರಕರಣ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ಹೌದು, ಈ ಪ್ರಕರಣದಲ್ಲಿ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಲಾಗಿತ್ತು. 3 ಆರೋಪಿಗಳು ಜಾಮೀನನ್ನು ಪಡೆದು ಹೊರಗೆ ಬಂದಿದ್ದಾರೆ. ಆದರೆ ಪ್ರಕರಣ ನಡೆದು 9 ತಿಂಗಳಾದರೂ ಕೂಡ ಇಲ್ಲಿಯವರೆಗೂ ದೋಷಾರೋಪ ಪಟ್ಟಿಯನ್ನು ಪೊಲೀಸರು ಹಾಕಿಲ್ಲ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಂದರೆ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಗೆಲುವನ್ನು ಸಂಭ್ರಮಿಸ್ತಾ ಇದ್ದಾಗ ನಾಸೀರ್ ಬೆಂಬಲಿಗರು, ಅವರ ಅಕ್ಕಪಕ್ಕ ಇದ್ದವರು ಪಾಕಿಸ್ತಾನ್ ಜಿಂದಾಬಾದ್ ಅಂಥೇಳಿ ಘೋಷಣೆ ಕೂಗಿಬಿಡ್ತಾರೆ. ಅದಾದಮೇಲೆ ಅದನ್ನು ಕಾಂಗ್ರೆಸ್ಸಿಗರು ಸಮರ್ಥನೆ ಮಾಡ್ಕೊಳ್ತಾರೆ. ಅದರಿಂದ ಆದಂತಹ ಬೆಳವಣಿಗೆಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ನಾಸೀರ್ ಮುಂದೆಯೇ ಇಡೀ ಘಟನಾವಳಿ ನಡೆದಿದ್ದರಿಂದ ನಾಸೀರ್ ಹೇಳಿಕೆಯ ಬಳಿಕ ದೋಷಾರೋಪ ಪಟ್ಟಿ ಹಾಕಬೇಕಾಗಿದೆ. ಆದರೆ ಪೊಲೀಸರು 9 ತಿಂಗಳು ಕಳೆದರೂ ಕೂಡ ಇನ್ನೂ ದೋಷಾರೋಪ ಪಟ್ಟಿಯನ್ನು ಫೈಲ್ ಮಾಡಿಲ್ಲ. ಹೀಗಾಗಿ ಪೊಲೀಸರು ದೋಷಾರೋಪ ಪಟ್ಟಿ ಹಾಕುವುದಕ್ಕಾಗದೆ ಬಿಡೋದಕ್ಕೂ ಆಗದೆ ಇತ್ತ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ನೋಡೋಣ ಇನ್ಮೇಲಾದರೂ ಅದಕ್ಕೆ ಮುಂದಾಗ್ತಾರಾ ಹೇಗೆ ಅಂತ ಹೇಳಿ.